ಕಿಚ್ಚ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾದ ಟೈಟಲ್ ಬಗ್ಗೆ ಈಗ ಒಂದಷ್ಟು ಗೊಂದಲಗಳು ಕ್ರಿಯೇಟ್ ಆಗಿರುವಂಥದ್ದು. ಸೊ ಈ ಒಂದು ಕನ್ಫ್ಯೂಷನ್ಸ್ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದ ನರಸಿಂಹುಲು ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್ ನಮಸ್ತೆ. ಸರ್, ಈಗ ಮಾರ್ಕ್ ಸಿನಿಮಾದ ಟೈಟಲ್ ಅನ್ನ ಇತ್ತೀಚೆಗಷ್ಟೇ ಸುದೀಪ್ ಅವರ ಬರ್ತ್ಡೇ ಪ್ರಯುಕ್ತ ಅವರು ಅನೌನ್ಸ್ ಮಾಡಿದ್ದಂಥದ್ದು. ಈಗ ಮಾರ್ಕ್ ಸಿನಿಮಾದ ಟೈಟಲ್ ಬಂದ್ಬಿಟ್ಟು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂಥದ್ದು. ಸೊ ಇದೇ ಟೈಟಲ್ ಅನ್ನ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಒಂದು ಚಿತ್ರತಂಡಕ್ಕೆ ಕೊಟ್ಟಿರುವಂಥದ್ದು. ಅದರ ಟೈಟಲ್ ಕೂಡ ಮಾರ್ಕ್ ಅಂತಾನೆ. ಸೊ ಈ ಒಂದು ಗೊಂದಲ ಯಾಕೆ, ಯಾಕೆ ಎರಡೆರಡು ಫಿಲ್ಮ್ ಚೇಂಬರ್ಗಳಲ್ಲಿ ಒಂದೇ ಟೈಟಲ್ ರಿಜಿಸ್ಟ್ರೇಷನ್ ಆಗ್ತಿರುವಂಥದ್ದು? ಏನಾದರೂ ನಿಮ್ಮಲ್ಲೇ ಕನ್ಫ್ಯೂಷನ್ಸ್ ಇದೆಯಾ ಹೇಗೆ ಅಂತ? ಈ ಥರ ಮಾಡೋದ್ರಿಂದ ಎರಡೂ ಟೀಮ್ಗಳಲ್ಲಿ ಒಂದಷ್ಟು ಗೊಂದಲ ಕ್ರಿಯೇಟ್ ಆಗಿರುವಂಥದ್ದು. ಈಗ ಅವ್ರದ್ದು ಅಂದರೆ ಈ ಗೌರವ್ ಫಿಲ್ಮ್ಸ್ ಅವ್ರು ಮಾಡ್ತಿರುವಂಥ ಸಿನಿಮಾ ಚಿಕ್ಕ ಬಡ್ಜೆಟ್ ಸಿನಿಮಾ. ಸೊ ಈಗ ಅವ್ರಿಗೆ ನಾವು ಈ ಟೈಟಲ್ನ ಇಟ್ಕೋಬೇಕಾ ಬೇಡವಾ ಅನ್ನೋ ಒಂದು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿರುವಂಥದ್ದು. ಇಲ್ಲೂ ಕೂಡ ಮಾರ್ಕ್ ಟೈಟಲ್ ಆಲ್ರೆಡಿ ಅನೌನ್ಸ್ ಮಾಡಿರುವಂಥದ್ದು. ಡಿಸೆಂಬರ್ 25ಗೆ ಸಿನಿಮಾ ರಿಲೀಸ್ ಕೂಡ ಮಾಡ್ತಿದ್ದಾರೆ. ಸೊ ಏನಿದು ಕನ್ಫ್ಯೂಷನ್ಸ್ ಅಂತ ಸರ್? ಮೇಡಮ್, ನಮ್ಮಲ್ಲಿ ಯಾವ್ದಾರ ಒಂದು ಟೈಟಲ್ ರಿಜಿಸ್ಟ್ರೇಷನ್ ಆಗಿದ ತಕ್ಷಣ ಎಲ್ಲ ಕಡೆ ಕಳಿಸ್ತೀವಿ. ನಮ್ಮ ಸೌತ್ ಏನಿದೆಯಲ್ಲ, ಸೌತ್ ಆಗ್ಬೋದು, ಬಾಂಬೆಗೆ ಆಗ್ಬೋದು, ಎಲ್ಲರಿಗೂ ನಾವು ಕಲಿಸ್ಕೊಡ್ತೀವಿ. ನಮ್ಮಲ್ಲಿ ಇಂಥ ಟೈಟಲ್ ರಿಜಿಸ್ಟ್ರೇಷನ್ ಆಗಿದೆ, ಹೌದು, ಬೇರೆ ಲ್ಯಾಂಗ್ವೇಜ್ ಯಾರು ಇಡೋಕೆ ಆಗೋದಿಲ್ಲ ಅಂತಲೇ ನಾವು ಅವ್ರಿಗೆ ನಮ್ಮಲ್ಲಿ ಒಂದು ಒಡಂಬಡಿಕೆ. ಅಲ್ಲೇನಾರಾದರೆ ಚೆನ್ನೈಲಾದರೆ ನಮ್ಗೆ ಕಲಿಸ್ತಾರೆ, ಅಥವಾ ಬೇರೆ ಸ್ಟೇಟಲ್ಲಿ ಆಂಧ್ರ ಆಗ್ಬೋದು, ಕೇರಳ ಆಗ್ಬೋದು, ಎಲ್ಲ ಕಡೆಗೆ ಯಾವುದೇ ಒಂದು ಸ್ಟೇಟ್ಲಾದಾಗ ಆ ಟೈಟ್ಲ್ಗೆಲ್ಲ ನಮ್ಗೆ ಕಲಿಸ್ಕೊಡ್ತಾರೆ. ನಾವು ಇಂಥದ್ದಿದೆ ಅಂತೇಳಿ ಅದನ್ನು ನಾವು ಇಲ್ಲಿ ಕೊಡೋದಿಲ್ಲ. ನಮ್ದಿದೆ ಅಂದಾಗ ಅವ್ರು ಕೊಡೋದಿಲ್ಲ. ಇದು ಒಡಂಬಡಿಕೆಯಿಂದ ನಡ್ಕೊಂಡು ಬರ್ತಾ ಇದೆ. ಟೈಟ್ಲ್ ಬಗ್ಗೆ ವಿವಾದ ಅಂದರೆ ಇಲ್ಲಿ ಒಂದು ಯಾವುದೋ ಒಂದು ಚಾಂಬರ್ ಹೆಸರು ಹೇಳ್ತಾ ಇದ್ರಲ್ಲ, ಅದು ಯಾವುದಕ್ಕೂ ಲೆಕ್ಕಕ್ಕಿಲ್ಲಮ್ಮ. ಲೆಕ್ಕಕ್ಕಿಲ್ಲ ಅಂದರೆ ಅವ್ರು ಈಗ ನೀವೇ ಬೇಕಾದ್ರೆ ನಿರ್ಮಾಪಕರು ಸ್ವತಃ ಕಾಪಿರೈಟ್ಸಲ್ಲಿ ಟೈಟಲ್ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಹಂಗಾಗಿ ಸೌಲಭ್ಯ ಇರೋದ್ರಿಂದ ಯಾರ್ಯಾರು ಮಾಡ್ತಾರೆ ನಮ್ಗೆ ಗೊತ್ತಾಗಲ್ಲ. ಈಗ ಅಲ್ಲಾಗಿದೆಯಾ ಅಥವಾ ನಮ್ಮಲ್ಲಿ ಫಸ್ಟ್ ಆಗಿದೆ ಅಂತ ನಮ್ಗೆ ಅವ್ರಿಗೆ ಇದೇ ಇಲ್ಲ, ಕಾಂಟ್ಯಾಕ್ಟ್ಸೇ ಇಲ್ಲ. ಈಗ ನಮ್ಮಲ್ಲಿ ಆಗಿದ್ದು ಇನ್ನೊಬ್ಬ ಯಾವುದೋ ಚಾಂಬರ್ ಇದ್ರಂದ್ರಲ್ಲ, ಅಲ್ಲಿ ಕಲಿಸ್ಕೊಡೋದಾಗಲಿ, ಅವರಲ್ಲಿ ಆಗಿದ್ದು ನಮಗೆ ಕಲಿಸ್ಕೊಡೋದಾಗಲಿ ಅದು ಇಲ್ಲ. ಅದು ನಡ್ಕೊಂಡು ಬರ್ತಾ ಇಲ್ಲ. ಒಂದು ಸ್ಟೇಟ್ ಅಂದಮೇಲೆ ಕರ್ನಾಟಕದಲ್ಲಿ ಒಂದೇ, 4-5 ಯಾವುದೋ ಇಟ್ಕೊಂಡ್ಬಿಟ್ಟು ಅಲ್ಲಿಂದ ನಮಗೆ ಕಳಿಸ್ತಿರೋದ ನಮ್ಗೆ ಗೊತ್ತಾಗೋದು. ಈಗ ನೀವು ಯಾವುದೋ ಒಂದು ಟೈಟ್ಲ್ ಮಾಡ್ಕೊಂಡಿರ್ತೀವಿ, ನಮ್ಗೇನಾದ್ರು ಗೊತ್ತಾಗೋದಲ್ಲ. ಒಂದು ಸಂಸ್ಥೆ ಅನ್ನೋದು ಇನ್ನೊಂದು ಸಂಸ್ಥೆಗೆ ಅನುಕೂಲವಾಗಿ ಕೆಲಸಗಳಾದಾಗ ಇಂಥವು ಗೊತ್ತಾಗುತ್ತೆ. ಗೊಂದಲಗಳು ನಾವೇನು ಮಾಡಿಲ್ಲ. ನಮ್ಮಲ್ಲಿ KRG ಅವರು 7ನೇ ತಿಂಗಳಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಅದಾದ ನಂತರ ನಮ್ಮ ಸತ್ಯದೋಷಿ ಫಿಲ್ಮ್ಸ್ ಅಂತ ಏನು ಚೆನ್ನೈ ಅವರು ನಮ್ಗೆ ಕೇಳ್ತಾರೆ, ಅವರು ಲೆಟ್ರ್ ಕೊಟ್ಟಿರ್ತಾರೆ. ಅದಕ್ಕೆ ನಾವು ಇವ್ರಿಗೆ ಸ್ಯಾಂಕ್ಷನ್ ಮಾಡಿದ್ವಿ. ಇದೇ 31ನೇ ತಾರೀಕು ಅಲ್ಲಿ ಆಗಸ್ಟ್ 31 ನಮ್ಮದು ಮೀಟಿಂಗ್ ಆಗಿತ್ತು. ಅದರಲ್ಲೂ ಟ್ರಾನ್ಸ್ಫರ್ ಮಾಡಿ ಅವ್ರಿಗೆ ಕೊಟ್ಟಿದ್ದೀವಿ ಮೇಡಮ್. ಸರ್, ಈಗ ಇವರು ಅಂದರೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಗೌರವ್ ಫಿಲ್ಮ್ಸ್ ಅವರು ಮೇ 20th ರಿಜಿಸ್ಟ್ರೇಷನ್ ಮಾಡಿರುವಂಥದ್ದು ಟೈಟಲ್ನ. ಸೊ ನೀವು ಹೇಳೋ ಪ್ರಕಾರ ನೋಡಿದ್ರೆ ನಿಮ್ಮದು ಜುಲೈ 7ನೇ ತಾರೀಕು 2025 ರಿಜಿಸ್ಟರ್ ಆಗಿದೆ. ಮತ್ತು ಮೊನ್ನೆ 31 ಆಗಸ್ಟು ಸತ್ಯಜ್ಯೋತಿ ಫಿಲ್ಮ್ಸ್ಗೆ KRG ಸಂಸ್ಥೆಯಿಂದ ಅವ್ರಿಗೆ ಟ್ರಾನ್ಸ್ಫರ್ ಆಗಿರುವಂಥದ್ದು. ಸೊ ಇದನ್ನೆಲ್ಲ ನೋಡಿದಾಗ ಮುಂಚೆ ರಿಜಿಸ್ಟ್ರೇಷನ್ ಮಾಡಿರೋದು ಅವರೇ, ಯಾರು ಗೌರವ್ ಫಿಲ್ಮ್ಸ್ ಅವರು ಕನ್ನಡ ಚಿತ್ರ. ಯಾವುದೇ ಒಂದು ರಿಜಿಸ್ಟರ್ ಆದಾಗ ನಾನೇನೋ ಒಂದು ಹೆಸರು ಇಟ್ಕೊಳ್ತೀನಿ ಮೇಡಮ್. ಹೆಸರು ಇಟ್ಕೋಬೇಕಾದ್ರೆ ಇಡೀ ನಮ್ಮ ರಿಲೇಷನ್ಸ್ಗೆ ಆಗ್ಬೋದು, ಇನ್ನೊಬ್ರಿಗೆ ಆಗ್ಬೋದು, ಕರೆದು ಕೇಳಿ ಇಂಥ ಹೆಸರು ಅಂತ ಇಡ್ತೀವಿ. ಅವಾಗ ಎಲ್ಲರಿಗೂ ಗೊತ್ತಾಗುತ್ತೆ. ನಾನು ಹೇಳಿದ್ನಲ್ಲ, ಟೈಟ್ಲ್ ಯಾರು ಬೇಕಾದ್ರೆ ಇಟ್ಕೋಬೋದು. ನಮ್ಗೆ ಯಾಕೆ ಗೊತ್ತ, ನಮ್ಮ ಸಂಸ್ಥೆಗೆ ಹೆಂಗೆ ಗೊತ್ತಾಗುತ್ತೆ? ಒಂದು ಸಂಸ್ಥೆಯಿಂದ ಇನ್ನೊಂದು ಸಂಸ್ಥೆಗೆ ಒಂದು ಅಡ್ಜಸ್ಟ್ಮೆಂಟ್ ಇದ್ದಾಗ ನಮ್ಮಲ್ಲಿ ಆಗಿದ್ದು ಅವ್ರಿಗೆ ಕಳಿಸ್ತೀವಿ, ಅವರಲ್ಲಿ ಆಗಿದ್ದಾಗ ನಮ್ಗೆ ಕಳಿಸ್ತೀವಿ. ನಿಮ್ಮದು ಮುಂಚೆ ಆಗಿದೆ, ನಮ್ಮದು ಹಿಂದೆ ಆಗಿದೆ ಅಂತ ಯಾಕೆ ಗೊತ್ತಾಗುತ್ತೆ ನಮಗೆ? ನೀವು ಯಾವುದೋ ಒಂದು ಟೈಟ್ಲ್ ಇಟ್ಕೊಂಡು ನೀವು ಮನೇಲಿ ಇರ್ತೀರಿ. ನಾವು ಆದ ತಕ್ಷಣ ವಾರ್ತಾ ಇಲಾಖೆಗೆ ಕಳಿಸ್ತೀವಿ. ಇಲ್ಲಿ ಗೌರ್ಮೆಂಟಲ್ಲಿ ವಾರ್ತಾ ಇಲಾಖೆಗೆ ಕಳಿಸ್ಕೊಟ್ಬಿಡ್ತೀವಿ, ನಮ್ಮ ಟೈಟ್ಲ್ ಇದಿದೆ ಅಂತೇಳಿ. ಅಂಥ ಪದ್ಧತಿಗಳು ಬೇರೆ ಸಂಸ್ಥೆಗಳಲ್ಲಿ ಇರಲ್ಲ. ಹಾಗಾಗಿ ಅವ್ರದ್ದು ಮುಂಚೆ ಆಗಿದೆ ಅಂತ ಹೇಗೆ ಹೇಳ್ತೀರಿ ಸರ್? ಈಗ ನೀವು ಸೆನ್ಸಾರ್ಗೂ ಕಳಿಸ್ಕೊಡ್ತೀರಾ ಸರ್? ಯಾರಿಗೆಲ್ಲ ಒಂದು ಟೈಟಲ್ ರಿಜಿಸ್ಟ್ರೇಷನ್ ಆದಮೇಲೆ ಯಾರಿಗೆಲ್ಲ ಕಳಿಸ್ಕೊಡ್ತೀರಾ ನೀವು? ಮೇಡಮ್, ನಮ್ಮಲ್ಲಿ ಯಾವ ಡಿಪಾರ್ಟ್ಮೆಂಟ್ಗೆ ಬೇಕಾಗತ್ತೋ ಎಲ್ಲದಕ್ಕೂ ನಾವು ಮೊದಲು ಅವರು ರಿಜಿಸ್ಟ್ರೇಷನ್ ಮಾಡಿದಾಗಲೇ ವಾರ್ತಾ ಇಲಾಖೆಗೆ ಇದಕ್ಕೆ ಹೋಗ್ತಾರೆ, ಏನೋ ಲೊಕೇಶನ್ ಪರ್ಮಿಷನ್ಗೆ, ಅದರಲ್ಲೆಲ್ಲ ಹಾಕಿ ಕಳಿಸ್ತಾರೆ. ಪೂಜಾ ದಿನದಿಂದ ಆ ಟೈಟ್ಲ್ ಚಾಲು ಆಗ್ತಾ ಇರ್ತದೆ. ನಮ್ಮಲ್ಲಿ ಟೈಟ್ಲ್ ರಿಜಿಸ್ಟ್ರೇಷನ್ ಆದ್ಮೇಲೆ ಪೂಜೆ ಮಾಡೋದು ನಿರ್ಮಾಪಕ. ಅಲ್ಲೆಲ್ಲ ಪದ್ಧತಿ ಇದೆಯಾ? ಓಕೆ, ನೀವು ಇನ್ನ ಮತ್ತೆ ಕಳಿಸ್ತೀರಾ? ವಾರ್ತಾ ಇಲಾಖೆ ಕಳಿಸ್ತೀರಾ? ಮತ್ತೆ
ಸೌತ್ ಫಿಲ್ಮ್ ಚೇಂಬರ್. ಯಾವ್ದೌದು ಬಾಂಬೆಗೆ ಕಳಿಸ್ತೀವಿ. ನಮ್ಮ ಸೌತ್ ಕಳಿಸಿದಾಗ ಎಲ್ಲಾ ಸ್ಟೇಟ್ಗೂ ಹೋಗುತ್ತೆ ಅದು. ನಮ್ಮ ಸೌತ್ ಅಲ್ಲಿ ಹೌದೌದು ಹೌದು ಸೆನ್ಸಾರ್ ಮಾಡ್ಲಿಕ್ಕೆ ಕಳಿಸ್ತೀವಿ. ನಮ್ಮಲ್ಲಿ ರಿಜಿಸ್ಟ್ರೇಷನ್ ಆದ ತಕ್ಷಣ ನಮ್ಮಲ್ಲಿ ಇಂಥದ್ದು ಇಲ್ಲಿ ಇಂಥ ಜಾಗ ಕಲಿಸ್ಬೇಕಂತೇಳಿ ಅದು ಒಂದು ಪದ್ಧತಿ ಇಟ್ಕೊಂಡಿದ್ವಿ. ಅದು ಮಾಡಿದಾಗ ಎಲ್ಲರಿಗೂ ಗೊತ್ತಾಗುತ್ತೆ, ಓ ಈ ಚಾಂಬರಲ್ಲಿ ಟೈಟ್ಲ್ ಇದೆ ಅಂತೇಳಿ. ಅವ್ರು ಯಾರೋ ಮಾಡಿಕೊಂಡು ನಮ್ದು ಮುಂಚೆ ಆಗಿದೆ ಅಂತ ಹೇಳ್ಕೊಳ್ಳೋದು ಹಕ್ಕೇ ಇರಲ್ಲ ಅವ್ರಿಗೆ. ಏನು ಮುಂಚೆ ಆಗಿದೆ